ಡಯಟ್ ಮಾಡೋರು ನೀವೇನಾದ್ರು ಡಯಟಿಗೆ ಒಂದು ರೆಸಿಪಿ ಹುಡುಕ್ತಾ ಇದ್ದರೆ ಈ ರೆಸಿಪಿ ನಿಮಗೆ ತುಂಬ ಉಪಯುಕ್ತವಾಗಿದೆ. ಬನ್ನಿ ಸಿಂಪಲ್ಲಾಗಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಅಂದರೆ ಇಲ್ಲಿ ಎಣ್ಣೆ ಡಯಟಿಗೆ ಉಪಯೋಗ ಆಗಲ್ಲ ಅಂತ ಅಂದ್ಬಿಡ್ರಿ. ಇಲ್ಲಿ ಹಾಕಿರೋದು ಒಂದೇ ಒಂದು ಚಮಚದಷ್ಟು ಎಣ್ಣೆ. ಇದನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೂ ಸಣ್ಣಗೆ ಕಟ್ ಮಾಡಿರುವಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ಎಣ್ಣೆ ಬೇಡ ಅನ್ನೋರು ಬೇಕಾದರೆ ನಾನ್ ಸ್ಟಿಕ್ಕಲ್ಲಿ ಬೇಕಾದರೆ ಇದನ್ನು ಎಣ್ಣೆ ಇಲ್ಲದೇ ಕೂಡ ಮಾಡ್ಕೋಬೋದು. ಆದರೆ ತುಂಬ ಹೈ ಪ್ರೋಟೀನ್ ಆಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬೋದು. ನಾನು ಇದಕ್ಕೆ ಬೇಯಿಸಿರುವಂತಹ ಬಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಇತ್ತು, ಅದನ್ನು ಬೇಯಿಸಿಬಿಟ್ಟು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡ್ಕೊಂಡು ಖಂಡಿತವಾಗಿ ನೀವು ಇದನ್ನು ನಿಮ್ಮ ಒಂದು ರೋಟಿನ್ಗೆ ಆ್ಯಡ್ ಮಾಡ್ಕೊಳ್ತೀರಾ. ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಈ ಟೈಮಲ್ಲಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೇಗನೆ ರೆಡಿ ಆಗುತ್ತೆ. 5 ನಿಮಿಷದ ಒಳಗೆ ಇದನ್ನು ರೆಡಿ ಮಾಡ್ಕೋಬೋದು ನೀವು. ನೋಡಿ ಈಗ ಇದಕ್ಕೆ ಒಂದು ಮೊಟ್ಟೆನ ನಾನು ಸೇರಿಸ್ತಾ ಇದ್ದೀನಿ. ನೀವು ಇದನ್ನು ಆಮ್ಲೆಟ್ ಅಂದರೆ ಏನು ಮಾಡ್ತೀರಾ ಆ ರೀತಿ ಬೇಕಾದ್ರೂ ಹಾಕೋಬೋದು. ಆಮ್ಲೆಟ್ ಅಂತಾರಲ್ಲ, ಇಲ್ಲಾಂದರೆ ನೀವು ಈ ರೀತಿ ಬುರ್ಜಿ ಬೇಕಾದ್ರೆ ಮಾಡ್ಕೋಬೋದು. ನೋಡಿ ಒಂದು ಮೊಟ್ಟೆನ ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಮುಗಿದೋಯ್ತು. ಸಿಂಪಲ್ಲಾಗಿ ನಮಗೆ ಒಂದು ರೆಸಿಪಿ ರೆಡಿ ಆಗುತ್ತೆ. ಇದು ಡಯಟ್ಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಕೂಡ 1 ಅಥವಾ 2 ಮೊಟ್ಟೆಗಳನ್ನು ಹಾಕಿ ನಿಮ್ಮ ಡಯಟಿಗೆ ಇದನ್ನು ಕೂಡ ನೀವು ಸೇರಿಸ್ಕೋಬೋದು ಅಂತ ಹೇಳ್ತಾ, ನಮ್ಮ ವಿಡಿಯೋ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಸಿಂಪಲ್ ಆಗಿರುವಂಥ ಒಂದು ಮಟರ್ ಎಗ್ ರೆಸಿಪಿ ರೆಡಿಯಾಗಿದೆ. ಸಿಂಪಲ್ ಇಷ್ಟೇ. ಇದಕ್ಕೆ ಇನ್ನೂ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಹಸಿ ಹಸಿ ಇಷ್ಟ ಆಗಲ್ಲ. ನೋಡಿ ಈ ರೀತಿಯಾಗಿ ಇನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ರೆ ರೆಡಿ ಆಯಿತು. ನೋಡಿ ಈಗ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಹೀಗೆ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.